ರಾಜಕೀಯ ಉತ್ಸವಗಳು ನಮ್ಮೆಲ್ಲರ ಹಿರಿಯ ಆತ್ಮೀಯವಾದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ ಮತ್ತು ಜನತಾ ಪಕ್ಷದ ಕಾರ್ಯಕಾರಿಣಿಯ ಹಿರಿಯರು, ನಮ್ಮ ಮೈಸೂರಿನ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಜಿ ದೇವೇಗೌಡರು, ಹಿಂದೆ ಮಂತ್ರಿಗಳಾಗಿ ನಮ್ಮ ಸಮಾಜದ ಮುಖಂಡರುಗಳಾಗಿ ಇರತಕ್ಕಂಥ ನಮ್ಮ ಹಿರಿಯರನ್ನ ಹಿರಿಯ ನಾಯಕರಾದಂತಹ ಬಂಡಪ್ರಕಾಶ್ ಮತ್ತು ನಮ್ಮ ಕೃಷ್ಣಾಜಿಯವರನ್ನು 3 ಬಾರಿ ಪ್ರತಿನಿಧಿಸಿ ಮಂತ್ರಿಗಳು ಸಹ ಆಗಿ ಹಲವಾರು ಕಾರ್ಯಕ್ರಮಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ ಅವರೇ ಮತ್ತು ನಮ್ಮ ಪಾಂಡವಪುರದಲ್ಲಿ ಮಂತ್ರಿಗಳು ಸಹ ಆಗಿ ಲೋಕಸಭಾ ಸದಸ್ಯರು ಸಹ ಆಗಿ ನಮ್ಮೆಲ್ಲರ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪುಟ್ಟರಾಜ್ ಅವರೇ, ನಮ್ಮ ವಿಧಾನ ಪರಿಷತ್ತಿನಲ್ಲಿ ನನ್ನ ಜೊತೆ ಸಹಸದಸ್ಯರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಮಂಜೇಗೌಡರೇ, ನಮ್ಮ ವಸಂತ್ ಅವರೇ, ವೆಂಕಟೇಶ್ ಅವರೇ, ಶ್ರೀನಿವಾಸ್ ಗೌಡ್ರೆ ಮತ್ತು ನಮ್ಮ ಹಾಸನದಿಂದ ಬಂದಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಸಾರಥಿ ಅವರೇ ಮತ್ತು ಹಲವಾರು ಜನ ಹಿರಿಯ ಮುಖಂಡರು, ನಮ್ಮ KR ಮುಖಂಡರು ಎಲ್ಲರೂ ಕೂಡ ಬಂದಿದ್ದೀರ. ಅದು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ಮೂಲ ತಜ್ಞರು, ನಮ್ಮೆಲ್ಲರಿಗೂ ವಿನಿಯೋಗವಾಗತಕ್ಕಂಥ ಸನ್ಮಾನ್ಯ ಶ್ರೀ ಮೆಹಬೂಬ್ ಖಾನ್ ಅವರೇ ಮತ್ತೆಲ್ಲ ಶ್ರೀ ವಿವೇಕ್ ಅವರೇ ಮತ್ತೆಲ್ಲ ಸ್ನೇಹಿತರೆ, ಇವತ್ತು ಬಹಳ ವಿಶೇಷವಾಗಿ ಲೋಕಸಭಾ ಚುನಾವಣಾ ಮುಂದೆ ಇಟ್ಟುಕೊಂಡು ಕೃಷ್ಣಾಜಿಗಳು ಕೂಡ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದೆ. ಹಾಗಾಗಿ ಮಂಡ್ಯ ಲೋಕಸಭಾ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ನಾನು ಮೊದಲನೇದಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಇದೊಂದು ವಿಶೇಷ ಸಂದರ್ಭ. ಬಹುಶಃ ನನ್ನ ಸಾರ್ವಜನಿಕ ಜೀವನದಲ್ಲಿ ಬಹುಶಃ ಇಂಥ ಸಂದರ್ಭಗಳು ಆಗ್ತವು ಬಿಡ್ತವು ಬೇರೆ, ಬಟ್ ಈ ಸಂದರ್ಭ ಇದೆಯಲ್ಲ ನನಗೂ ಬಹಳ ವಿಶೇಷವಾದಂಥದ್ದು ಮತ್ತು ನಮ್ಮ ಕುಟುಂಬಕ್ಕೂ ನಮ್ಮ ಸ್ನೇಹಿತರಿಗೂ ಕೂಡ ಬಹಳ ವಿಶೇಷವಾದಂಥ. ಯಾಕೆಂದ್ರೆ ರಾಜಕಾರಣ ನಿಂತ ನೀರಲ್ಲ, ಹರಿಯುವ ಗಂಗೆ ರಾಜಕಾರಣ. ಹಾಗಾಗಿ ನಿಜ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಮಾತುಗಳು, ಸಂಘರ್ಷಗಳು ಸಾಮಾನ್ಯ. ಆದರೆ ಅದ್ರ ಜೊತೆಗೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಸಹಜ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ತಂದೆಯವರಾದಂಥ ಸನ್ಮಾನ್ಯ ಶ್ರೀ ಜಿ ದೇವರಿಗೂ ಇದು ಹುಡುಗಾಟದ ಪ್ರಶ್ನೆ ಇಲ್ಲ. ಈ ನೆಲದಿಂದ ಎದ್ದು ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಭಾರತದ ಪ್ರಧಾನಮಂತ್ರಿ ಆದರೂ ಅವರು ಅದೇನು ಕಡಿಮೆ ಸಾಧನೆಯಿಂದ ಅಂತ ಕುಟುಂಬಕ್ಕೆ ಸೇರಿದಂಥ ಕುಮಾರಸ್ವಾಮಿಯವರು ಮತ್ತು ನನಗೂ ಕೂಡ ಹಲವಾರು ಕಷ್ಟ ಪರಿಸ್ಥಿತಿಗಳಲ್ಲಿ ನನಗೆ ಸಹಕಾರಿಗಳಾಗಿ ಸಹಾಯ ಮಾಡಿರ್ತಕ್ಕಂಥ ದೇವೇಗೌಡರ ಹೇಳಿದ್ರು ಸದಾ ಸ್ಮರಣೀಯರಾಗಿ. ನನಗೂ ಕುಮಾರಸ್ವಾಮಿಯವರಿಗಾಗಿ ಅಥವಾ ನನ್ನ ಪಕ್ಕ ಕೂತಿರ್ತಕ್ಕಂಥ ಸಾರಾ ಮಹೇಶ್ ಅವರು ನಮ್ಮ ಭಿನ್ನಾಭಿಪ್ರಾಯಗಳು ಚಾಮುಂಡಿ ಬೆಟ್ಟ ತನಕ ಇದೆಲ್ಲ ಸಹಜ. ಏಕೆಂತಂದ್ರೆ ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಯಾರು ಸಾಧು ಸೈನ್ಯ ಎಲ್ಲವನ್ನು ಹಿಡಿದುಕೊಂಡು, ಹಾಗಾಗಿ ಅಂಥವರೆಲ್ಲ ಇವತ್ತು ನಮ್ಮ ಶ್ರೀ ದೇವೇಗೌಡರು ಕೂಡ ಅಷ್ಟೇ ಅವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಇವತ್ತು ಬಂದಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇವತ್ತು ಒಂದು ರೀತಿಯ ರಾಜಕೀಯ ಧ್ರುವೀಕರಣ ಇಡೀ ದೇಶದಲ್ಲಿ ಆಗ್ತಾ ಇದೆ. ಒಂದು ಕಡೆ ಇಂಡಿಯಾ, ಇನ್ನೊಂದು ಕಡೆ ಮೋದಿ. ಈ ರಾಜಕೀಯ ಧ್ರುವೀಕರಣದಲ್ಲಿ ಹೇಗೆ ಯಾರನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದು ಇವತ್ತು ವಿದೇಶದ ಜನ ತೀರ್ಮಾನ ತಗೋಬೇಕು. ಏಕೆಂದರೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಬಹಳ ಸಣ್ಣ ವಿಚಾರ ಆಗಿದೆ. ಜಗತ್ತಿನಲ್ಲೇ ಅತ್ಯಂತವಾದಂಥ ದೊಡ್ಡ ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂಥದ್ದು.
ಹಾಗಾಗಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದಕ್ಕೊಂದು ಮಿಳಿತವಾಗಿ ಮೋದಿಯವರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ನಿಲ್ಲಬೇಕು ಅಂತಕ್ಕಂಥ ವಿಚಾರದಲ್ಲಿ ಎರಡೂ ಪಕ್ಷಗಳು ಆಗಿದೆ. ನಿಜ, ನಾನು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯ ಇದ್ದೀನಿ. ವಿಧಾನ ಪರಿಷತ್ತಿನಲ್ಲಾಗಲಿ ಬಹಿರಂಗವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮದಾಗಲಿ ಅವರು ನಾನು ಹಲವಾರು ರೀತಿಯಲ್ಲಿ ಆ ಇಶ್ಯೂ ಬೇಸಿಸ್ JDS ಸಪೋರ್ಟ್ ಮಾಡಿದ್ದೀನಿ, ಹೌಸ್ ಅಲ್ಲಿ BJP ಸಪೋರ್ಟ್ ಮಾಡಿದ್ದೀನಿ, ಕಾಂಗ್ರೆಸ್ ಆನ್ ಇಶ್ಯೂ ಬೇಸಿಸ್. ಸೊ ಹಾಗಾಗಿ ಎಲ್ಲ ಬೇರೆ ಬೇರೆ ರೀತಿ ಅರ್ಥೈಸ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಬೋದು. ಹಾಗಾಗಿ ಇವತ್ತು ಅದೆಲ್ಲವನ್ನು ಕೂಡ ಮರೆತು ಇವತ್ತು ನಮ್ಮ ಕುಮಾರಸ್ವಾಮಿಯವರು KR ಬಂದು ನಮ್ಮ ನಿವಾಸಕ್ಕೆ ಬಂದಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಬಹಳ ಸಂತೋಷದಿಂದ. ಅದ್ರ ಜೊತೆಯಲ್ಲಿ ಇವತ್ತು ಕನ್ನಂಬಾಡಿ ಕಟ್ಟಿದಂತ ಮಹಾರಾಜರ ಯದುವಂಶದ ಅರಸರ ಕೊಡಿ ಇವತ್ತು ರಾಷ್ಟ್ರಪ್ರಭುತ್ವದಿಂದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಸ್ಪರ್ಧೆ ಮಾಡಿದ್ದಾರೆ ಯದುವೀರವರು. ಹಾಗಾಗಿ ಯದುವೀರವರು ಮೈಸೂರಿನಲ್ಲಿ, ಮಂಡ್ಯದಲ್ಲಿ ನಮ್ಮ ಕುಮಾರಸ್ವಾಮಿಯವರು, ಇವರಿಬ್ಬರು ಕೂಡ ವಿಜಯಿಗಳಾಗಿ ಭಾರತದ ಶ್ರೇಷ್ಠ ನಮ್ಮ ಸಂವಿಧಾನ ಸಂಸತ್ತಿಗೆ ಅವರಿಬ್ಬರು ಕೂಡ ಪ್ರವೇಶ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈಜೋಡಿಸಬೇಕಾಗುತ್ತೆ. ನಾನು ಸಂದರ್ಭದಲ್ಲಿ ಮಾತಾಡ್ತಾ ನಿಜ ಹಲವಾರು ಟೀಕೆ ಟಿಪ್ಪಣಿಗಳು ಎಲ್ಲ ಇರ್ತವೆ. ಟೀಕೆ ಟಿಪ್ಪಣಿ ನಾನು ಕೇಳ್ತಾನು ಕೂಡ ಇದ್ದೀನಿ, ಕೇಳ್ತಾನೆ. ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನಿಮ್ದು ಸಂಸಾರ, ನಿಮ್ದು ಕುಟುಂಬ ರಾಜಕಾರಣ, ವಂಶ ರಾಜಕಾರಣ ಅಂತ ಹೇಳ್ತಾನೇ ಇರ್ತಾರೆ, ಕೊಟ್ಟಿಸ್ತಾನೆ ಇರ್ತಾರೆ ಸಿದ್ದರಾಮಯ್ಯವರು. ಇವತ್ತು 17 ಜನರ ಮಕ್ಕಳು ಇವತ್ತು ಚುನಾವಣೆ ನಿಂತಿದ್ದಾರೆ. ಏನ್ ಹೇಳ್ತೀರ? 7 ಜನ ಮಂತ್ರಿಗಳ ಮಕ್ಕಳು ಚುನಾವಣೆ ನಿಂತಿದ್ದಾರೆ. ಅಣ್ಣ ತಮ್ಮ ತಂಗಿ ಎಲ್ಲ ನಿಂತಿದ್ದಾರೆ. ಇದು ಯಾವ ರಾಜಕಾರಣ? ಕಾಂಗ್ರೆಸ್ ಪಕ್ಷದಿಂದ ಕುಟುಂಬ ರಾಜಕಾರಣ ಅಲ್ಲೇ, ಇದು ಕುಟುಂಬ ರಾಜಕಾರಣ ಅಲ್ಲೇ. ಹಾಗಾಗಿ ಹೀಗೆ ದಯಮಾಡಿ ಮಾಡುವುದು ಸರಿ. ನಾನು ಮತ್ತೊಮ್ಮೆ ಸಿದ್ದರಾಮಯ್ಯವರಿಗೆ ವಿನಂತಿ ಮಾಡುವ ಸ್ನೇಹಿತರುಗಳೇ, ಯಾರ್ಯಾರು ಶತ್ರುಗಳೆಲ್ಲ ಇದೆ, ನಾನು ದಯವಿಟ್ಟು ಅವರಿಗೆ ವಿನಂತಿ ಮಾಡ್ತೀನಿ. ಕುಮಾರಸ್ವಾಮಿಯವರ ಬಗ್ಗೆ ನೀವು ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಟೀಕೆ ಮಾಡಿ, ಬಟ್ ದೇವೇಗೌಡರ ಬಗ್ಗೆ ಮಾತಾಡೋದು, ದೇವೇಗೌಡರು ಮಾತಾಡುವಂಥದ್ದು ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ದೇವೇಗೌಡರ ಬಗ್ಗೆ ಅನಾವಶ್ಯಕವಾಗಿ ಮಾತಾಡ್ತಾರೆ. ಅದು ನಿಮ್ಮ ಘನತೆಗೂ ಕೂಡ, ಆ ಮುಖ್ಯಮಂತ್ರಿಯ ಘನತೆಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥ. ಹಾಗಾಗಿ ನಾನು ಮೊನ್ನೆ 4-5 ದಿವಸದಲ್ಲೂ ನಿನ್ನೆ ಮೈಸೂರಲ್ಲೂ ಕೂಡ ಹೇಳ್ತಾ ಇದ್ದೀವಿ, ಮುಖ್ಯಮಂತ್ರಿಗಳೇ ಮೈಸೂರಲ್ಲಿ ನಿಂತಿರ್ತಕ್ಕಂಥ ಯಾರು ನಿಮಗೂ ಗೊತ್ತಿದೆ. ಸರ್ವೆ ಬಂದ್ಮೇಲೆ ನೀವು ನಿಮ್ಮ ಮಗ ನಿಲ್ಲಿಸಬೇಕಾಗಿತ್ತು, ನನಗೂ ನಿಲ್ಸ್ಕೊಂಡು ಹೇಳ್ತಾ ಇದ್ರಿ. ಸರ್ವೆ ಬಂದ್ಮೇಲೆ ಯಾರನ್ನು ತಗೊಂಡು ಹುಟ್ಟಿದಿರಲ್ಲಿ ಪಾಪ ಲಕ್ಷ್ಮಣ, ನನಗೆಲ್ಲ ಸಹಾಯ ಮಾಡಿದ್ರು ಲಕ್ಷ್ಮಣ, ನನ್ನ ಜೊತೆ ಕೆಲಸ ಮಾಡಿದ್ರು ಲಕ್ಷ್ಮಣ, ಪಾಪ ಅವ್ರನ್ನ ಇವತ್ತು ಒಕ್ಕಲಿಗರ ಹೆಸರಿನಲ್ಲಿ ತಗೊಂಡು ನಿಲ್ಲಿಸಿದ್ರು. ಒಂದು ಜನಾಂಗಕ್ಕೆ ಅವಮಾನ ಮಾಡಬಾರ್ದು. ಒಕ್ಕಲಿಗರು ಒಂದು ಯಾರು? ಅವರೆಲ್ಲರೂ ಕೂಡ ಈ ನಾಡಿನ ಅನ್ನದಾತರು. ನಾವೆಲ್ಲ ಒಕ್ಕಲಿಗರಲ್ಲ, ಯಾರು ಬೇಸಾಯ ಮಾಡ್ತಾರೆ ನಾವೆಲ್ಲ ಒಕ್ಕಲಿಗರೇ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡಬೇಡಿ ಅಂತಂತೇಳಿ ನಾನು ಮತ್ತೂ ಕೂಡ ಈ ಕುಮಾರಸ್ವಾಮಿ ಅವರು ನಮ್ಮೆಲ್ಲ ಸ್ನೇಹಿತರ ಈ ಸಂಪರ್ಕದಲ್ಲಿ ಮಾತ್ರ ಹೇಳ್ತಾರೆ, ಯದುವಂಶದ ಹೆಸರು ಯುನಾನಿಮಸ್ ಆಗಿ ಎಲೆಕ್ಟ್ ಆಗಬೇಕಾಗಿತ್ತು. ಯುನಾನಿಮಸ್ ಆಗಿ ಇವತ್ತು ನಾನು ಪ್ರಸ್ತಾವನೆ ಮಾಡ್ತಾನೆ ಇರ್ತೀನಿ. ನಿನ್ನೆನೂ ಕೂಡ ನಾನು ಮುನ್ಸಿಪಲ್ ಮಾಡಿದ್ದೀನಿ ದೇವರಾಜ ಅರಸರ ಪುತ್ರಿಯ ಕೆಳಗೆ ಕುರಿತು. ಹಾಗಾಗಿ ಇವತ್ತು ಮಂಡ್ಯದಿಂದ ಕುಮಾರಸ್ವಾಮಿಯವರು ಮತ್ತು ಮೈಸೂರಿನಿಂದ ಯದುವಂಶದ ಅರಸರು ಯದುವೀರ್ ಅವರು ಇವರಿಬ್ಬರನ್ನು ಕೂಡ ಜನ ಗೆಲ್ಲಿಸಿ, ಅವರೇ ಗೆದ್ದೋಗ್ಲಿಕ್ಕಾಗಲ್ಲ, ಜನ ಗೆಲ್ಲಿಸಿ ಅವರಿಬ್ಬರನ್ನು ಕೂಡ ದೆಹಲಿಯ ಸಂಸತ್ತಿಗೆ ಕಳಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿ ಕುಮಾರಸ್ವಾಮಿ ಉದ್ದೇಶಿಸಿ ಮಾತನಾಡ್ತಾರೆ. ಸಿದ್ದರಾಮಯ್ಯವರು ಮೊನ್ನೆಯಿಂದ ಒಂದೊಂದು ಮಾತು ಹೇಳ್ತಾ ಇರುವಂತದ್ದು, JDS ನ ಪ್ರಮುಖವಾಗಿ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಮತ್ತು ಮಂಜುನಾಥ್ ಮೂವರು ಕೂಡ ನಾನು ಸೋಲಿಸ್ತೀನಿ ಅಂತ ನನ್ನ ಗುರಿ ಅನ್ನುವಂತ ರೀತಿ ಮಾತಾಡೋದು. ಈಗ ಇದು ಬಹಳ ದುರಂಕಾರದ ಮಾತಾಡುತ್ತೆ.
ಗೆಲ್ಲಿಸೋದು ಸೋಲಿಸೋದು ಜನಗಳ ಹೊತ್ತು ಯಾವುದೇ ನಾಯಕ ಅಲ್ಲ. ಹಾಗಾಗಿ ಇಡೀ ಕೆಲಸ ತುಂಬಿಡ್ತೀವ ನಾವು ಹೋಗಿ ನಮ್ಗೊಂದು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿ ಪ್ರಜೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಓಟಿನ ಲಕ್ಷಾಂತರ ಓಟು ನಮ್ಮ ಕೈ ಕೊಟ್ಟಿಲ್ಲಪ್ಪ. ದಯಮಾಡಿ ಇಂಥ ದುರಂಕಾರದ ಮಾತುಕತೆ